ಹಾಸ್ಟೆಲಲ್ಲಿದ್ದಾಗ್ಲೂ ಹೀಗೆ ಚೆನ್ನಾಗಿ ಆಯಿಲ್ ಹಚ್ಕೊಂಡಿದ್ದಿದ್ರೆ ಕೂದಲು ಹೀಗೆ ಆಗ್ತಿರ್ಲಿಲ್ವಲ್ಲೇ? ಹಾ ಸರಿ, ಹಾಗಿದ್ರೆ ಎಮ್.ಟೆಕ್ ಜಾಯಿನ್ ಮಾಡಿಸು. ನೀನು ಹೇಗೆ ಹೇಳ್ತೀಯೋ ಹಾಗೆ ಆಯಿಲ್ ಹಚ್ಕೊತೀನಿ. ನೀನು ಆಯಿಲ್ ಹಚ್ಕೊಳ್ದಿದ್ರು ಪರವಾಗಿಲ್ಲ, ಆ ಎಮ್.ಟೆಕ್ ವಿಷಯ ಮಾತ್ರ ಎತ್ಬೇಡ. ನಿಮ್ಮಪ್ಪ ಕೇಳಿಸ್ಕೊಂಡು ಅಂದ್ರೆ ಅಷ್ಟೇ. ಯಾವಾಗಲೂ ಹಿಂಗೆ ಅಮ್ಮ ನೀನು. ಸರಿ ಬಿಡು, ಇವಾಗ ಹಚ್ಚಿದ್ ಸಾಕು, ನಾನು ಹೋಗ್ತೀನಿ. ಅಯ್ಯೋ ಅಮ್ಮ, ಎಷ್ಟು ಸಲ ಹೇಳಿದ್ದೀನಿ ಆಯಿಲ್ ಫೇಸ್ ಗಂಟಿರ ಹಚ್ಚು ಅಂತ. ಈಗ ನೋಡು ಎಷ್ಟು ಪಿಂಪಲ್ ಬರುತ್ತೆ. ಅರ್ಶಿನ ಹಚ್ಕೊಂಡ್ರೆ ಹೋಗ್ತವೆ ಬಿಡೆ. ಅದಕ್ಕೆ ನಾನು ಆಯಿಲ್ ಹಚ್ಕೊಳ್ಳಲ್ಲ ಅನ್ನೋದು. ಕಾವ್ಯ, ಟ್ಯಾಂಕ್ ತುಂಬಿರೋ ಹಾಗಿದೆ, ಮೋಟರ್ ಆಫ್ ಮಾಡು. ಹಾ ಬಂದೆ. ಅಮ್ಮ ಏನೋ ಚೆನ್ನಾಗಿ ಮಾಡ್ತಿದ್ದಾಳೆ. ಅಮ್ಮ, ಕಾವ್ಯ, ಹೋಗ್ ಹಾಲ್ ತಗೊಂಡ್ ಬಾ. ಈಗ ಮತ್ತೆ ಹೇಳ್ಬೇಕಾ? ಸಾರಿ. ಅಮ್ಮ, ಪಕ್ಕದ ಮನೆಗೆ ಯಾರೋ ಹೊಸಬ್ರು ಬಂದಿರೋ ಹಾಗಿದೆ. ಹಾ ಹೌದೇ, ಬೆಳಗ್ಗೆನೆ ಮಾತಾಡ್ತಿದ್ರು. ಇವತ್ತು ಹಾಲುಗಿಸ್ತಾರಂತೆ. ನೀನು ಹೋಗ್ತಿದ್ಯಾ ಹೆಂಗೆ? ಯಾಕೆ ಹೋಗ್ಬಾರ್ದಾ? ನಿನ್ನಂಗೆ ಮನೇಲಿ ಇದ್ದು ಯಾವ ಫಂಕ್ಷನ್ ಅಟೆಂಡ್ ಆಗದೆ ಇದ್ರೆ ನಾಳೆ ನಿನ್ ಮದ್ವೆ ಕೂಡ ಯಾರು ಬರಲ್ಲ. ಬೇಡ ಬಿಡು, ಏನಾಗುತ್ತೆ? ಆದ್ರೂ ಅಮ್ಮ, ನೀನ್ ಎಲ್ಲೇ ಸ್ಟಾರ್ಟ್ ಮಾಡಿದ್ರು ಲಾಸ್ಟಿಗೆ ನನ್ನ ಮದ್ವೆ ಟಾಪಿಕ್ಗೆ ತಂದು ನಿಲ್ಸ್ತೀಯ ಗೊತ್ತಾ? ನೀನ್ ಹೀಗೆ ಅಂತ ಇರು. ನಿಮ್ಮಪ್ಪ ಆಗ್ಲೇ ನಿನಗೆ ಮದ್ವೆ ಸಂಬಂಧ ನೋಡಕ್ ಸ್ಟಾರ್ಟ್ ಮಾಡಿದ್ದಾರೆ. ಯಾವ್ದೋ ಒಂದಿನ ನೋಡಕ್ ಬರ್ತಾರೆ, ನೋಡು. ಆದ್ರೂ ಅಮ್ಮ, ನಾನ್ ಮದ್ವೆ ಮಾಡ್ಕೊಂಡು ಹೋದ್ರು ನಿಂಗೆ ನಷ್ಟ. ಏನೋ ತರಕಾರಿ ನೀನೇ ಕಟ್ ಮಾಡ್ಕೋಬೇಕು, ಮೇಲ್ ಒಣಗಿರೋ ಬಟ್ಟೆ ಕೂಡ ನೀನೇ ತರಬೇಕು, ಈ ಹಾಲ್ ಪ್ಯಾಕೆಟ್ ಕೂಡ ನೀನೇ ತರಬೇಕು. ಟಿಫನ್ ರೆಡಿನಾ? ಹಾ ಆಯ್ತು ರೀ. ಇದ್ ತಗೋ, ಈ ಟಿಫನ್ ತಗೊಂಡೋಗಿ ನಿಮ್ಮ ಅಪ್ಪಂಗೆ ಕೊಟ್ಬಾ. ಅಮ್ಮ, ಹೋಗಿ ಸರ್ಟಿಫಿಕೇಟ್ ತಗೊಂಬರ್ಲಾ ಅಂತ ಅಪ್ಪನ್ ಕೇಳಲಾ? ಇವಾಗ ಬೇಡ, ಆಮೇಲೆ ನೋಡೋಣ. ಮೊದ್ಲು ಹೋಗಿ ದೋಸೆ ಕೊಡು. ಇಲ್ಲಿ ನೋಡು, ಈ ದೋಸೆನೂ ನೀನೇ ಕೊಡಬೇಕು ನಾನು ಹೊರಟೋದ್ರೆ. ಅಪ್ಪ. ಹಾ ಹೇಳು. ಅದು ಫೈನಲ್ ಮೆಮೊ ಮತ್ತೆ ಸರ್ಟಿಫಿಕೇಟ್ಸ್ ಬಂದಿದೆಯಂತೆ. ನಾನು ಹೋಗಿ ತಗೊಂಬರ್ಲಾ? ಏನು ಅವಶ್ಯಕತೆ ಇಲ್ಲ. 1 ವರ್ಷನೇ ಕಾದಿದ್ದೀವಲ್ಲ, ಇನ್ನು ಸ್ವಲ್ಪ ದಿನ ಕಾದ್ರೆ ಏನಾಗಲ್ಲ. ಫ್ರೀ ಆಗಿದ್ದಾಗ ನಾನೇ ಹೋಗಿ ತಗೊಂಬರ್ತೀನಿ. ಏನು ಸರಿನಾ? ಹೋಗಿ ಬರ್ತೀನಿ. ಹಾ ಸರಿ ಕಣ್ರಿ. ಯಾಕೆ ಅವ್ರನ್ನ ಕೇಳ್ತೀಯಾ? ಮೊದಲೇ ಸಬ್ಜೆಕ್ಟ್ ಕ್ಲಿಯರ್ ಆಗಕ್ಕೆ 1 ವರ್ಷ ಹಿಡಿತು ಅನ್ನೋ ಕೋಪದಲ್ಲಿದ್ದಾರೆ. ಈ ಟೈಮಲ್ಲಿ ಇವೆಲ್ಲ ಅವಸರನಾ? ಯಾರೋ ಬಂದಿದ್ದಾರೆ ನೋಡು.
ಹಾಯ್. ಏನ್ ಬೇಕು? ಅದು ಆಂಟಿ ಬೆಲ್ಲ ಕೊಡ್ತೀನಿ ಅಂದಿದ್ರು. ಓ, ಎಷ್ಟು ಬೇಕು? ಆ, ಆ, ಅದು ಅರ್ಥ ಆಯ್ತು, ನಾನು ಹೋಗಿ ತಗೊಂಬರ್ತೀನಿ. ಥ್ಯಾಂಕ್ ಯು. ಯು ಆರ್ ವೆಲ್ಕಮ್. ಅಬ್ಬೋ, ಯಾರು ಇವನು? ಹೋಗ್ಲಿ ಬಿಡು. ಹಾಯ್ ಲಕ್ಕಿ. ಯಾರವನು? ಯಾರೋ ಹೊಸ್ದಾಗಿ ಬಂದಿದ್ದಾರೆ ಪಕ್ಕದ ಮನೆಗೆ. ಬೆಲ್ಲ ಬೇಕು ಅಂದ್ರು, ಕೊಟ್ಟೆ. ಹಿಂಗೆ ಗೊತ್ತಿಲ್ಲದೆ ಇರೋರ ಹತ್ರ ಯಾರಂದ ಅವ್ರ ಹತ್ರ ಮಾತಾಡೋದು ನಮ್ಗಷ್ಟು ಒಳ್ಳೇದಲ್ಲ, ಗೊತ್ತಾ? ಅಬ್ಬಾ, ದೊಡ್ಡ ಮನುಷ್ಯ ಹೇಳ್ತಿದ್ದಾನೆ ಕೇಳೆ. ನಿಜವಾಗ್ಲೂ ಅತ್ತೆ, ಹಿಂಗೇನೆ ರಾವ್ ಅಂಕಲ್ ಮನೇಲಿ ಶುಗರ್ಗೆ ಅಂತ ಬಂದ್ಬಿಟ್ಟು ಸಂಜೆ ಅಷ್ಟಲ್ಲಿ ಸಾಮಾನೆಲ್ಲ ತುಂಬಿಸ್ಬಿಟ್ರಲ್ಲ. ಆದ್ರೂ ನಿನ್ ಏಜ್ಗೆ ಆಡೋ ಮಾತ್ಗೆ ಸಂಬಂಧ ಇದೆಯೇನೋ? ಇವನ್ಗೆ ಎಲ್ಲ ಅವ್ರ ಅಮ್ಮನ ಹೋಲ್ಕೆನೆ, ನನ್ನ ತಮ್ಮನ ಹೋಲ್ಕೆ ಒಂದೂ ಇಲ್ಲ. ಸರಿ ಲಕ್ಕಿ, ಹೋಗಿ ಕಿಟ್ಕ್ಯಾಟ್ ತಗೊಂಬರ್ತೀಯಾ? ಅಮ್ಮ, ನಾನಂತೂ ಹೋಗಲ್ಲ. ನಂಗಂತೂ ಕ್ರಿಕೆಟ್ ಮ್ಯಾಚ್ಗೆ ಟೈಮ್ ಆಗ್ತಿದೆ. ನಿಂಗೆ ಈ ಜಸ್ಟ್ ಸೋರೆಕಾಯಿ ಕೊಡಕ್ ಬಂದೆ ಅಷ್ಟೇ. ಟೇಕ್ ಇಟ್. ಅಲ್ಲ, ನಿಮ್ಮ ಅಪ್ಪ ತಗೊಂಬರ್ತಾರಲ್ಲ ಯಾವಾಗ್ಲೂ. ನಾನೇನೋ ಕಿಟ್ಕ್ಯಾಟ್ ಕೇಳ್ತೀನಿ, ಅವ್ರ ಶಾಪ್ನಲ್ಲಿರೋ ಎಲ್ಲ ಬ್ರ್ಯಾಂಡ್ ತಗೊಂಬರ್ತಾರೆ ಕಿಟ್ಕ್ಯಾಟ್ ಬಿಟ್ಟು. ಇವಳಿಗೆ ಟೇಸ್ಟೇ ಇಲ್ಲ ಬಿಡುತ್ತೆ. ಆ ಚಾಕ್ಲೇಟ್ಸ್ ಎಲ್ಲ ನಂಗೆ ಕೊಡು, ಇಲ್ಲಾಂದ್ರೆ ಎಲ್ಲ ವೇಸ್ಟ್ ಆಗ್ಬಿಡುತ್ತೆ ಫ್ರಿಜ್ಜಲ್ಲಿ. ಆಹಾ, ಚಾಕ್ಲೇಟ್ಸ್ ಬೇಕಾ? ಅಮ್ಮ, ಇವ್ನಿಗೆ ಒಂದು ಚಾಕ್ಲೇಟ್ ಕೂಡ ಕೊಡ್ಬೇಡ. ಇವಳು ಮಾತು ಕೇಳ್ಬೇಡಿ ಅತ್ತೆ. ಇಲ್ಲಾಂದ್ರೆ ನಿನ್ ಮಾತು ಕೇಳ್ಬೇಕಾ? ಫ್ಯೂಚರ್ ಅಲ್ಲಿ ಕಿಟ್ಕ್ಯಾಟ್ ಮಾರೋ ತರ ಇದೆಯಾ ನಿಂಗೆ? ಕಿಟ್ಕ್ಯಾಟ್ ಮಾರೋಳಂತ್ಯಾ ನೀನು? ನೀನ್ ಐರನ್ ಬಾಕ್ಸ್ ಬುಕ್ಕ ಬಿಡೆ ಬಿಡೆ. ತಲ ತಲ ಮರೆಸಿ ಆ ಚಿನುಕೆ ಅಡಿಗೆ ಆ ಮೇಘಮೇ ತಾನೇನ ಚಕ ಚಕ ಉರುಕೆ ಆ ನಿಮಿಷ ಮರಿಚೆ ಆ ಮೇಘಮೇ ಆಪೇನ. ಹೋ ಪ್ರಣಯಮ ಪದೇ ಪದೇ ಪಾಡಿಂಚುಕೆ ಸರಿ ಗಮ. ಹೋ ಪ್ರಣಯಮ ಪಾಡಿಂಚುಕೆ. ಕಾವ್ಯ, ಹಾ ಮಳೆ ಬರುತ್ತೆ, ಮೇಲೋಗಿ ಬಟ್ಟೆ ತಗೊಂಬಾ. ಸರಿ. ಇವಾಗ ಏನ್ ಮಾಡೋದು? ಹೇ, ನನ್ ವೇಲಲ್ಲಿ ಬಿದ್ದು ಹೋಗಿದೆ, ಸ್ವಲ್ಪ ಎತ್ಕೊಡ್ತೀಯಾ? ಹಾ. ಇಲ್ಲಿ ಕೊಡು. ಕೊಡ್ಬೋದು, ಆದ್ರೆ ಗಾಳಿಗೆ ಮತ್ತೆ ಇಲ್ಲೇ ಬರ್ಬೋದೇನೋ. ಹೋಗ್ಲಿ, ಕೆಳಗೆ ಬರ್ತೀಯಾ? ಅಲ್ಲಿ ಇಸ್ಕೊಂತೀನಿ. ಥ್ಯಾಂಕ್ಸ್. ಇಟ್ಸ್ ಓಕೆ. ಕೇಳೋದಾ ಬೇಡವಾ? ಹೇ, ನೀನೊಂದು ವೇಳೆ ಹೊರಗಡೆ ಹೋದ್ರೆ ಒಂದು ಕಿಟ್ಕ್ಯಾಟ್ ತೊಗೊಂಬರ್ತೀಯಾ? ಇಫ್ ಯು ಡೋಂಟ್ ಮೈಂಡ್. ಕಿಟ್ಕ್ಯಾಟಾ? ನಾನು ನಿಂಗೆ ಬೆಲ್ಲ ಕೊಟ್ಟಿದ್ದೀನಿ, ನೀನು ನಂಗೆ ಕಿಟ್ಕ್ಯಾಟ್ ಕೊಡ್ತಿದ್ಯಾ? ಅಲ್ಲಿದ್ದಲ್ಗೆ. ಸರಿ, ತಗೊಂಬನಿ. ಸರಿ. ಕೊಡಬಾರ್ದಿತ್ತಾ? ಅಪ್ಪಿ ತಪ್ಪಿ ಆ ಲಕ್ಕಿಗೇನಾದರೂ ಹೇಳ್ತಾನಾ? ಏನಾಗಲ್ಲ ಬಿಡು. ಅಮ್ಮ, ಅವಾಗ್ಲೇ ಕಡ್ಲೆ ಹಿಟ್ಟು ತಗೊಂಬ ಅಂದ್ಯಲ್ಲ, ತರ್ಲಾ? ಮಳೆ ಬರೋ ಹಾಗಿದೆ ಅಂದಲ್ಲೋ. ಇವಾಗ ನಾರ್ಮಲ್ ಆಗಿದೆ, ತಗೊಂಬರ್ಲಾ? ಇನ್ನು ಹಾಗೆ ಇದೆ ಅನ್ಸುತ್ತೆ. ನೀನ್ ಒಳಗಿದ್ರೆ ಆಚೆ ಕ್ಲೈಮೇಟ್ ಹೆಂಗ್ ಗೊತ್ತಾಗತ್ತಮ್ಮ? ಸರಿ ಹೋಗು, ಆ ಹಾಟ್ ಬಾಕ್ಸ್ ಅಲ್ಲಿ ದುಡ್ಡಿರುತ್ತೆ, ತಗೊಂಡು ಹೋಗು. ಓಕೆ.
ಅಣ್ಣ ಒಂದು ಅರ್ಧ ಕೆಜಿ ಕಡಲೆ ಹಿಟ್ಟು ಕಟ್ಟಿ. ಏನ್ ಮಾಡೋಣ? ಲೋಕಿ ಕಾಲ್ ಮಾಡೋಣ. ಇದೇನು ಹಿಂಗೈತೆ, ಇವನು ಯಾಕೆ ಇವಾಗ ಫೋನ್ ಮಾಡ್ತಾವನೆ? ಹಲೋ, ಲೇ ಲೋಕಿ, ಏನೋ ಮಾಡ್ತಿದ್ಯಾ? ಹಾಲಲ್ಲಿ ಸಕ್ಕರೆ ಜಾಸ್ತಿ ಆಗೈತೆ ಅಂತ ಸ್ವಲ್ಪ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ. ನಿನ್ನ ಪ್ರಾಬ್ಲಮ್ ಏನು ಹೇಳು? ಚೆನ್ನಾಗಿ ಕಂಡಿಡಿದ್ಯಾ ಕಣೋ ಪ್ರಾಬ್ಲಮ್ ಅಂತ. ಪ್ರಾಬ್ಲಮ್ ಇದ್ದಾಗಲೇ ಅಲ್ವಾ ನೀನು ನಂಗೆ ಕಾಲ್ ಮಾಡೋದು? ಹೇಳು. ಇವಾಗ ಏನಂದ್ರೆ ಹೊಸದಾಗಿ ಶಿಫ್ಟ್ ಆಗಿರೋ ಮನೆ ಪಕ್ಕ ಒಂದು ಹುಡುಗಿ ಇದ್ದಾಳೆ. ನೋಡಿದ ತಕ್ಷಣ ಸೂಪರ್ ಆಗಿದ್ದಾಳೆ ಅಂತ ಅನಿಸ್ತು. ಕ್ಯೂಟ್ ಆಗಿದ್ದಾಳೆ. ಅಂದ್ರೆ ಬಂದು 3-4 ದಿನ ಆದ್ರೂ ಸಿಕ್ಕಾಬಿಟ್ಟೆ ಇಷ್ಟ ಆಗೋದ್ಲು ಕಣೋ. ಹೊಸ್ದಾಗಿ ಏನಿದೆಯೋ ಅದರಲ್ಲಿ ಯಾವ ಹುಡುಗಿ ನೋಡಿದ್ರು ಆಗದದೆ. ಹಂಗಲ್ಲ ಕಣೋ, ಈ ಹುಡುಗಿನೇ ಬೇರೆ. ನಿಂಗೆ 9th ಕ್ಲಾಸ್ ನವ್ಯ ಎಂದು ಹಿಡಿದು ನೆನ್ನೆ ನಾಗಲಕ್ಷ್ಮಿವರೆಗೂ ಎಲ್ಲರೂ ಹಂಗೆ ಅನ್ನಿಸ್ತಾರೆ ಬಿಡು. ಮೊದಲು ಮ್ಯಾಟ್ರ್ ಹೇಳು. ಅದು ಎಲ್ಲ ಚೆನ್ನಾಗೇ ಇದೆ. ಆ ಹುಡುಗಿ ಏನೋ ಪರಿಚಯ ಆದ ಸೆಕೆಂಡ್ ಮೀಟಲ್ಲೇ ದುಡ್ಡು ಕೊಟ್ಟು ಚಾಕ್ಲೇಟ್ ತೊಗೊಂಬ ಅಂದ್ಲು. ದುಡ್ಡು ಕೊಡದೆ ತಗೊಬಾ ಅಂದಿದ್ರೆ ಪ್ರಾಬ್ಲಮ್ಮು, ದುಡ್ಡು ಕೊಟ್ಟು ತಗೊಬಾ ಅಂದ್ರೆ ಪ್ರಾಬ್ಲಮ್ ಏನು? ಇವಾಗ ನಿಮ್ಮ ಮನೆಯಲ್ಲಿ ಶುಂಠಿನೋ ಬೆಲ್ಲನೋ ಖಾಲಿ ಆಯಿದ್ರೆ ಅವ್ರ ಮನೆಗೋ ಕೇಳ್ತೀಯಾ. ಇದು ಹಂಗೇನೆ, ಅರ್ಥ ಆಯ್ತಾ? ಹಾ, ಶುಂಠಿನೋ ಬೆಲ್ಲನೋ? ಅಪ್ಪಿ ತಪ್ಪಿ ಆ ಹುಡುಗಿನೇನಾದ್ರು ಮೀಟ್ ಮಾಡಿದೀನೋ ನೀನು? ಇದೆಲ್ಲ ನಮ್ಮ ಜಿಕೆನೆ ಬಿಡು. ಇನ್ಮೇಲಿಂದ ಮೀನಿಂಗ್ಲೆಸ್ ಟಾಪಿಕ್ ಬಗ್ಗೆ ನಂಗೆ ಕಾಲ್ ಮಾಡಬೇಡ, ತುಂಬ ಬ್ಯುಸಿ ಇದ್ದೀನಿ, ಇಡು. ಅಬ್ಬೋ. ಅಣ್ಣ, ಕಡಲೆ ಹಿಟ್ಟು ಪ್ಯಾಕ್ ಮಾಡಿದ್ರಾ? ಹಾಂ, ಹಾಗೆ ಒಂದು ಕಿಟ್ಕ್ಯಾಟ್ ಕೊಡ್ತೀರಾ? ಅಮ್ಮ, ಹಿಟ್ಟಲ್ಲಿ ಇಡ್ತಿದ್ದೀನಿ. ಅಂದಹಾಗೆ ನಿಮ್ಮ ಮಾವ ಬರ್ತಿದ್ದಾರೆ, ಎಲ್ಲೂ ಹೋಗ್ಬೇಡ. ಅಬ್ಬಾ, ಈಗ ಅವ್ರೇನಕ್ಕೆ ಬರ್ತಿದ್ದಾರೆ? ಏನೋ ಎಲ್ಲಿಗೋ ಹೋಗ್ತಿರೋ ಆಗಿದೆ. ಎಲ್ಲಿಗೆ? ಅಮ್ಮ ಏನೋ ತಗೊಂಬ ಅಂದ್ರು, ಶಾಪ್ಗೆ ಹೋಗ್ತಿದ್ದೀನಿ. ಹೋಗ್ತೀಯಂತೆ. ಕೂತ್ಕೋ, ನಿನ್ನ ಹತ್ರ ಮಾತಾಡ್ಬೇಕು. ಕೂತ್ಕೊಳ್ಳೋ. ಹೇಗೆ ನಡೀತಿದೆ ನಿನ್ನ ಸ್ಟಡೀಸು? ಈ ಸಲ ಆದರೂ ಕೆಲಸ ಸಿಗತ್ತಾ? ಆ ಕೋರ್ಸು ಈ ಕೋರ್ಸು ಮಾಡೋ ಬದಲು ಆ ಪೈಥಾನ್ ಕೋರ್ಸ್ ಇದೆಯಂತಲ್ಲ, ಅದನ್ನ ಮಾಡೋ. ನಮ್ಮ ಸೀನು ಬಾವ ಜಾಬ್ ಕೊಡಿಸ್ತಾನೆ. ಆಲ್ರೆಡಿ ನಮಗೆ ಗೊತ್ತಿರೋರಿಬ್ಬರಿಗೆ ಕೆಲಸ ಕೊಡಿಸಿದ್ದಾನೆ. ತಗೊಳ್ಳೋ. ನೀನಾದರೂ ಹೇಳಕ್ಕ? ಅದೇ ಕೆಲಸದಲ್ಲಿದ್ದಾನೆ ಕಣೋ. ಬೆಳಗ್ಗೆ ಇದ್ದಾಗಿಂದ ಓದೋದೇ ಇವನ್ಗೆ. ಇವನಷ್ಟು ಓದಿದ್ರೆ ಕ್ಯಾಂಪಸ್ ಸೆಲೆಕ್ಷನಲ್ಲಿ ಜಾಬ್ ತೊಗೊಂಡಿರೋನು. ಆದರೂ B.Tech ಮಾಡಿ 2-3 ವರ್ಷ ಆದರೂ ಇನ್ನೂ ಓದ್ತಾನೆ ಇದ್ದಾನೆ. ಯಾವುದಕ್ಕಾದ್ರೂ ಟ್ಯಾಲೆಂಟ್ ಬೇಕು, ಸೋಂಬೇರಿ ಆಗಿದ್ರೆ ಆಗೋದಿಲ್ಲ. ಹೋಗ್ತಾ ಹೋಗ್ತಾ ಕಲ್ತ್ಕೋತಾನ್ ಬಿಡು. ಸರಿ ಬಿಡು. ಶಾಪ್ ರೆಂಟ್ ತಂದಿದ್ದೀನಿ, ತಗೋ. ಅಮ್ಮಂಗೆ ಕೊಟ್ಬಿಡಿ ಮಾವ. ಲೋ, ದೊಡ್ಡೋನಾಗಿದ್ಯಾ, ಜವಾಬ್ದಾರಿ ಯಾವಾಗ ತೊಗೊಳ್ತೀಯಾ? ತಗೊಳ್ಳೋ, ತಗೋ. ಅಕ್ಕ, ಈ ತಿಂಗಳು ರೆಂಟಲ್ಲಿ 3,000 ಕಮ್ಮಿ ಇದೆ, ನೋಡ್ಕೋ. ಅದೇನೋ ಹೋದ್ಸಲಿ ಕೂಡ 4,000 ಕಡಿಮೆ ಕೊಟ್ಟಿದ್ರಲ್ಲ. ಆ ಶಾಪ್ ಅವ್ರ ಹತ್ರ ರೆಂಟ್ ವಸೂಲಿ ಮಾಡೋಷ್ಟರಲ್ಲಿ ತಲೆ ಕೆಟ್ಟೋಯ್ತು. ಆದರೂ ಇಷ್ಟು ರೆಂಟ್ ವಸೂಲಿ ಮಾಡೋಕ್ಕೆ 3-4 ದಿನ ಬೇಕಾಯ್ತು. ಇದೆಲ್ಲ ಭಾವ ಇದ್ದಾಗ ಕೊಟ್ಟಿದ್ದ ಸಲಿಗೆ. ಈ ತಿಂಗಳಾದ್ರೂ ಕರೆಕ್ಟಾಗಿ ಕೊಡಕ್ಕೆ ಹೇಳೋ. ನೋಡ್ತೀನಿ. ಸರಿ, ನಂಗೆ ಆಚೆ ಕೆಲಸ ಇದೆ, ಹೋಗಿ ಬರ್ತೀನಿ. ಲೋ, ದುಡ್ಡು ಕೊಟ್ಟಿದ್ದೀನಿ ಅಂತ ಹೆಂಗೆ ಬೇಕು ಹಂಗೆ ಖರ್ಚು ಮಾಡಬೇಡ, ನೋಡ್ಕೊಂಡು ಖರ್ಚು ಮಾಡೋ. ಬರ್ತೀನಕ್ಕ. ಹಾಂ. ಏನಮ್ಮ ಇವನು ನಮ್ ದುಡ್ಡು ನಮಗೆ ಕೊಟ್ಟು ನೋಡ್ಕೋತಿರೋ ಹಾಗೆ ಮಾತಾಡ್ತಾನೆ. ನೀನು ಸುಮ್ಮನಿರೋ. ಅವ್ನಿರೋದ್ರಿಂದಾನೆ ನಿಮ್ಮಪ್ಪ ಇಲ್ಲ ಅಂತ ಅಂದ್ರೂ ತಿಂಗಳ ದುಡ್ಡು ವಸೂಲಿ ಮಾಡಿಕೊಡ್ತಿದ್ದಾನೆ. ಆ ಶಾಪ್ ಅವನ ಹೆಸರು ಹೇಳಿ ದುಡ್ಡೆಲ್ಲ ನುಂಗ್ತಾ ಇದ್ದಾನೆ. ನಿಂಗೆ ಅರ್ಥ ಆಗ್ತಿದ್ಯಾ? ನನ್ನ ತಮ್ಮ ಆ ಥರದವನಲ್ಲ ಕಣೋ. ಹೇ, ಯಾವಾಗ ನೋಡಿದ್ರು ನೀನು ತಮ್ಮನ ವಹಿಸ್ಕೊಂಡ್ಬರ್ತೀಯಲ್ಲ. ಛೇ, ಅಷ್ಟಕ್ಕೂ ಅವ್ನಿಗೆ ಹೆಣ್ಮಕ್ಳು ಇಲ್ದೇ ಇರೋದಕ್ಕೆ ಸರಿ ಹೋಯ್ತು. ಇದ್ದಿದ್ರೆ ಹೆಂಗೋ ಮದುವೆ ಮಾಡ್ಕೊಂಡು ವರದಕ್ಷಿಣೆ ಹೆಸರಲ್ಲಿ ಎಲ್ಲ ಆಸ್ತಿನೂ ಹೊಡಿತಾ ಇದ್ದೆ. ಸರಿ ಬಿಡೋ, ಮೊದಲು ಚೆನ್ನಾಗಿ ಓದ್ಕೋ. ಜಾಬ್ ಬಂದಮೇಲೆ ಬೇಕಾದಷ್ಟು ವರದಕ್ಷಿಣೆ ಕೇಳು. ಅಮ್ಮ, ಟ್ಯಾಂಕ್ ತುಂಬೋಗಿರಂಗಿದೆ, ನಾನು ನೋಡ್ಕೊಂಬರ್ತೀನಿ. ಕ್ಯಾಚ್ ಹಿಡ್ಕೋತಿಯಾ? ಹೇ, ಕೆಳಗೆ ಕೊಟ್ಟಿದ್ರೆ ಆಗ್ತಿತ್ತಲ್ಲ. ಈ ಕ್ಯಾಚ್ ಎಲ್ಲ ನಮ್ಮ ಕೈಲಿ ಆಗಲ್ಲ. ಆಕ್ಚುಲಿ ಕೆಳಗೆ ಕೊಡೋಣ ಅನ್ಕೊಂಡೆ, ಆದ್ರೆ ನಾನು ಆ ಕಡೆ ಬರೋ ಅಷ್ಟರಲ್ಲಿ ನಿಮ್ಮಮ್ಮ ಇದ್ರು ಆಚೆ. ಮತ್ತೆ ಯಾಕೆ ಅಂತ ಹಿಂಗೆ ಪ್ಲಾನ್ ಮಾಡಿದೆ. ಸರಿ ಕೊಡು, ಟ್ರೈ ಮಾಡ್ತೀನಿ. ಥ್ಯಾಂಕ್ಸ್. ಹೌದು, ನನ್ಗೊಂದು ಡೌಟು. ನೀನೇ ತಗೋಬೋದಿತ್ತಲ್ಲ ಚಾಕ್ಲೇಟ್ನ, ನನ್ಗೆ ಯಾಕೆ ತಗೊಂಬ ಅಂದೆ? ಇಲ್ಲೆಲ್ಲೂ ಹತ್ತಿರದಲ್ಲಿ ಶಾಪ್ಸ್ ಇಲ್ಲ, ತುಂಬ ದೂರದಲ್ಲಿದೆ. ಅಲ್ಲಿವರೆಗೂ ಹೋಗೋಕೆ ನಮಗೆ ಪರ್ಮಿಷನ್ ಇಲ್ಲ. ಹಾ, ಪರ್ಮಿಷನಾ? ಯಾರನ್ನ ಕೇಳಿ ತಗೋಬೇಕೋ ಏನೋ. ಹೆಡ್ ಮಾಸ್ಟರ್ ಸಾಂಬ ಶಿವರಾವ್ ಹತ್ರ. ಅವ್ರು ಯಾರು? ನಮ್ಮಪ್ಪ.
ನಿಮ್ಮಪ್ಪನಾ? ಟೀಚರ್ ಆಗಿರೋದ್ರಿಂದ ಏನೋ ತುಂಬಾ ರೂಲ್ಸ್ ಇದಾವೆ. ಹೆಚ್ಚಾಗಿ ನಾವು ಬಿಟೆಕ್ 4 ವರ್ಷದಲ್ಲಿ ಕಂಪ್ಲೀಟ್ ಮಾಡಬೇಕಿತ್ತು, 5 ವರ್ಷದಲ್ಲಿ ಕಂಪ್ಲೀಟ್ ಮಾಡಿದ್ದೀವಿ. ಆದ್ರಿಂದ ಜಾಸ್ತಿ ಸ್ಟ್ರಿಕ್ಟ್ ರೂಲ್ಸ್ ಇದೆ. ಬಿಟೆಕ್ ಅಂದಮೇಲೆ ಮಿನಿಮಮ್ 5 ಇಯರ್ಸ್ ಹಿಡ್ದೇ ಹಿಡಿಯುತ್ತೆ ಅಲ್ವಾ? ಈ ವಿಷಯ ನಮ್ಮ ಹೆಡ್ ಮಾಸ್ಟರ್ ಹೆಡ್ಗೆ ಯಾಕೆ ಹೋಗ್ತಿಲ್ವೋ? ನೀನ್ ಕೂಡ ಬಿಟೆಕೇನಾ? ಯಾ CS ಸಾಫ್ಟ್ವೇರ್ ಸಂಘ ನಮ್ದು. ಜಾಬ್ ಮಾಡ್ತಿದ್ಯಾ? ನೋ, ಸ್ಟಿಲ್ ಟ್ರೈಂಗ್. ಹೀಗೆ ಖಾಲಿ ಆಗಿರೋ ಬದಲು MTech MBA ಏನೋ ಮಾಡಬಹುದಲ್ವಾ ಮಾಮೂಲಾಗಿ? ಬಿಟೆಕ್ ಮಾಡಕ್ಕೆ ಬೇಜಾನ್ ಕಷ್ಟಪಟ್ಟಿದ್ದೀನಿ, ಮತ್ತೆ ಇನ್ನೊಂದ ಅಷ್ಟೆಲ್ಲ ಸೀನಿಲ್ಲ ಅಮ್ಮ. ಆದ್ರೂ ನೀವು ಹುಡುಗರು ಎಂಜಾಯ್ ಮಾಡಬೇಕು ಅನ್ಕೊಂಡ್ರೆ ಯಾವಾಗಾದ್ರೇನು ಎಲ್ಲಾದ್ರೇನು. ಛೇ, ಬಿಟೆಕ್ ಮಾಡಿರೋ ನಿರುದ್ಯೋಗಿ ಕಷ್ಟ ನಿನ್ಗೇನು ಗೊತ್ತು? ಯಾವನು ಮಿನಿಮಮ್ ರೆಸ್ಪೆಕ್ಟ್ ಕೂಡ ಕೊಡಲ್ಲ ಗೊತ್ತಾ? ಅದು ಕೂಡ ಕರೆಕ್ಟೇ, ಬಟ್ ಒನ್ಸ್ ನಿಮಗೆ ಜಾಬ್ ಬಂದಮೇಲೆ ಈ ಕಷ್ಟಗಳೆಲ್ಲ ಇರಲ್ಲ. ನಿಮ್ಗೆ ಇಷ್ಟ ಬಂದಾಗ ನೀವು ಇರ್ಬೋದು. ನಮ್ಗಾದ್ರೆ ಮದುವೆ ಆಗೋಯ್ತು ಅನ್ಕೋ, ನಿಮ್ಮಮ್ಮ ನಮ್ಮಮ್ಮನ ಹಾಗೆ ಸಾಯಂಕಾಲಕ್ಕೆ ಬೋಂಡ ಮಾಡೋದಾ ಪಕೋಡ ಮಾಡೋದಾ ಅಂತ ಯೋಚನೆ ಮಾಡಬೇಕು ಇವಾಗ್ಲಿಂದ. ಬೋಂಡಾ ಬೆಸ್ಟ್ ಅಲ್ವಾ? ಅಬ್ಬಾ, ಹೋಗಿ ನಿಮ್ಮ ಅಮ್ಮನ ಕೇಳು, ಮಾಡಿಡ್ತಾರೆ. ಸರಿ ಸರಿ. ನಿನ್ನ ಹೆಸರೇನು? ವಿಜಯ್. ವಿಜುಲು ಕೆಳಗ್ ಬಾ. ವಿಜುಲು ಅಂದ್ರೆ ಅಮ್ಮ ಮುದ್ದಾಗ ಕರೀತಾರೆ. ಅಮ್ಮನ ಪ್ರೀತಿ ಗೊತ್ತಿರೋದೇ ಅಲ್ವಾ? ಸರಿ, ಬಾಯ್. ಹೇ, ನಿಮ್ ನಂಬರ್ ಕೊಡ್ಬೋದಾ? ನಂಬರಾ? ಯಾಕೆ? ಅಂದ್ರೆ ನೆಕ್ಸ್ಟ್ ಟೈಮ್ ಮತ್ತೆ ಏನಾದರೂ ಹೊರಗಡೆಯಿಂದ ತಂದಾಗ ಪ್ರತಿ ಸಲ ಹೀಗೆ ಕಲ್ಲೊಡ್ದು ಕರೆಯೋಕ್ಕಾಗಲ್ವಲ್ಲ. ಅಂಡ್ ನಿಂಗೆ ಕೂಡ ಈಸಿ ಆಗಿರುತ್ತೆ. ನಿಂಗೆ ಏನಾದ್ರು ಬೇಕಾದ್ರೆ ಕಾಲ್ ಮಾಡಿ ಹೇಳು. ಆದ್ರೂ ನಾನು ಸ್ಟ್ರೇಂಜರಿಗೆ ನಂಬರ್ ಕೊಡಲ್ವಲ್ಲ. ನಾನು ಸ್ಟ್ರೇಂಜರ್ ಅಲ್ವಲ್ಲ, ನೀನ್ ನೈಬರು. ಪಕ್ಕದ ಮನೆಯವ್ರನ್ನ ನಂಬೋದು, ಪರವಾಗಿಲ್ಲ. ಹೀಗೆ ನಂಬೋದು ಅನ್ನೋರ್ನೇ ನಂಬಾರ್ದು ಅಂತ ನಮ್ಮ ಲಕ್ಕಿ ಹೇಳಿದಾನೆ. ಹೌದಾ? ಹಾಗಿದ್ರೆ ನಾನು ಚಾಕ್ಲೇಟ್ ಕೊಟ್ಬಿಡು. ಸ್ಟ್ರೇಂಜರ್ ಅಲ್ವಾ, ಏನಾದರೂ ಮಿಕ್ಸ್ ಮಾಡಿರ್ಬೋದು. ಅಬ್ಬಾ, ಸರಿ ಬಿಡು, ನಂಬರ್ ತಗೋ. 98980001. ಕಾವ್ಯ. ಓಕೆ. ಸ್ಪ್ಯಾಮ್ ಕಾಲ್ ಬಂದರೆ ಡೈರೆಕ್ಟ್ ಹೆಡ್ ಮಾಸ್ಟರ್ಗೆ ಕಂಪ್ಲೇಂಟ್ ಕೊಡ್ತೀನಿ. ಸರಿ, ಮೆಸೇಜ್ ಮಾಡಿದ್ದೀನಿ ನೋಡು. ಮತ್ತೆ ನನ್ನ ಕೂಡ ಸ್ಪ್ಯಾಮ್ ಅನ್ಕೋಬೇಡ. ಸರಿ.